ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಭಾದ್ರಪದ ಶುಕ್ಲ ದ್ವಾದಶಿಯಂದು ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೇ ತುಭ್ಯಮರ್ಘ್ಯಂ ಪ್ರದಾಸ್ಯಾಮಿ ಬಾಲವಾಮನ ರೂಪಿಣಿ ಅಂತ ಅರ್ಘ್ಯವನ್ನು ಕೊಟ್ಟು ತುಳಸಿಯನ್ನು ಸಮರ್ಪಿಸಿ ವಾಮನನ ಅವತಾರದಲ್ಲಿ ವಿಷ್ಣುವನ್ನು ಪೂಜಿಸುವುದರಿಂದ ನಮ್ಮೆಲ್ಲ ಪಾಪಗಳು ದಹಿಸಿ ಹೋಗುತ್ತವೆ ಅಂತ ನಂಬಲಾಗಿದೆ. ತಿಥಿಯು ದ್ವಾದಶಿಯಾಗಿದ್ದರೂ ಆ ದಿನ ಉಪವಾಸವಿದ್ದು ವಾಮನಾವತಾರದ ಕಥೆಯನ್ನು ಶ್ರವಣ ಮಾಡುವುದರಿಂದ ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತೇವೆ. ಯದೃಚ್ಛ ಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ಪ್ರಶಾಮ್ಯತ್ಯ ಸಂತೋಷಾದಂಬಸೇವಾ ಶುಶುಕ್ಷಿಣಿ ಅಂತ ತಾನಾಗಿ ದೊರೆತ ವಸ್ತುವಿನಿಂದಲೇ ಸಂತುಷ್ಟನಾಗುವ ಬ್ರಾಹ್ಮಣನ ತೇಜವು ವೃದ್ಧಿಯಾಗುತ್ತದೆ. ಅಧಿಕಕ್ಕಾಗಿ ಹಾತೊರೆದು ಅತೃಪ್ತನಾದರೆ ನೀರಿನಲ್ಲಿ ಅಗ್ನಿಯು ಶಾಂತವಾಗುವಂತೆ ತೇಜವು ಇಲ್ಲವಾಗುತ್ತದೆ ಅಂತ ಅತೃಪ್ತರ ಬ್ರಾಹ್ಮಣರಿಗೆ ಸ್ವತಃ ಭಗವಂತನೇ ಹಿತನುಡಿ ಹೇಳಿದ್ದು ಇದೇ ವಾಮನಾವತಾರದಲ್ಲಿ. ಬಲಿಚಕ್ರವರ್ತಿಯ ನಿಗ್ರಹಕ್ಕಾಗಿ ಕಶ್ಯಪಾದಿತಿಯರ ಮಗನಾಗಿ ಅವತರಿಸಿ ಬಂದ ವಾಮನನ ಆಗಮನದಿಂದ ಅದ್ಯನಃ ಪಿತರಸ್ತೃಪ್ತ ಅದ್ಯನ ಪಾವಿತಂ ಕುಲಂ ಅದ್ಯ ಸೃಷ್ಟ ಕ್ರತುರಯಂ ಯದ್ಭವಾನಾಗತೋ ಗೃಹಾನ್ ಅಂತ ಬಲಿಚಕ್ರವರ್ತಿಯು ಹೇಳಿದ. ಮಹಾನುಭಾವನೆ, ನೀನು ನನ್ನ ಮನೆಗೆ ಆಗಮಿಸಿದ್ದರಿಂದ ನನ್ನ ಪಿತೃಗಳು ತೃಪ್ತರಾದರೂ ನಮ್ಮ ಕುಲವು ಪವಿತ್ರವಾಯಿತು. ಇಂದು ನಾನು ಮಾಡಿದ ಯಜ್ಞವು ಸಫಲವಾಯಿತು ಅಂತ ಬಲಿಚಕ್ರವರ್ತಿ ನುಡಿದಿದ್ದಾನೆ. ಅಂದ ಮೇಲೆ ಇವತ್ತಿನ ದಿವಸ ಆ ವಾಮನ ಭಗವಂತನ ಚರಿತ್ರೆಯನ್ನು ಶ್ರವಣ ಮಾಡುವುದು ಶ್ರೇಯಸ್ಕರ. ನಂಬಿ ಕೆಟ್ಟವರಿಲ್ಲವೋ ಈ ಜಗದಿ ಅಂತ ದಾಸರು ಹೇಳಿದಂತೆ ಭಾದ್ರಪದ ಶುಕ್ಲ ದ್ವಾದಶಿಯಂದು ಮಧ್ಯಾಹ್ನ ಕಾಲದಲ್ಲಿ ಅಭಿಷೇಕ ಮುಹೂರ್ತದಲ್ಲಿ ಆವಿರ್ಭವಿಸಿದ ವಾಮನನಿಗೆ ಮೊಸರನ್ನು ಸಮರ್ಪಿಸಿ ವಾಮನ ಚರಿತ್ರೆಯ ಶ್ರವಣ ಮಾಡುವುದರಿಂದ ದೊರೆಯುವ ಬೆಲೆ ಕಟ್ಟಲಾಗದ ಅಗೋಚರ ಫಲವನ್ನು ಹೊಂದೋಣ. ವಾಸರೇಶು ರವೇರ್ವಾರ ಪರ್ವಕಾಲೋ ಮಹಾನ್ ಸ್ಮೃತಃ ಎಂಬಂತೆ ರವಿವಾರ ಮಹಾನ್ ಪರ್ವಕಾಲದಲ್ಲಿ ಶ್ರವಣಿಸಿದರೆ ಹೆಚ್ಚಿನ ಫಲ ನಮ್ಮದಾಗಲಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಮನಾವತಾರದ ದಧಿವಾಮನ ಜಯಂತಿ ಶ್ರವಣೋಪಾಸವೆಂಬ ಭಾಗವನ್ನು ಹಾಕಿದ್ದೇನೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.